ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಬೇಜಾರು ಮಾಡೋ ಇತಿಹಾಸದ ಕಥೆಯನ್ನು ಮಾತಾಡೋಣ. ಅದು 1947ರಲ್ಲಿ ನಡೆದ ಭಾರತ ಪಾಕಿಸ್ತಾನಿನ ವಿಭಜನೆಯ ಕತೆ. ಇದು ಕೇವಲ 2 ದೇಶಗಳಿಗಾಗಿ ಡಿವೈಡ್ ಆದದ್ದು ಮಾತ್ರವಲ್ಲ, ಇದು ಮಾನವನ ಇತಿಹಾಸದಲ್ಲಿ ಅತಿ ದೊಡ್ಡ ರಕ್ತಪಾತದ ವಲಸೆಗಳಲ್ಲಿ ಒಂದು. ಲಕ್ಷಾಂತರ ಜನ ಪ್ರಾಣ ಕಳೆದುಕೊಂಡು ಕೋಟ್ಯಾಂತರ ಜನ ಮನೆ ಬಿಟ್ಟು ಓಡಬೇಕಾಯಿತು. ಇದು ಸಿನಿಮಾ ಅಲ್ಲ ಫ್ರೆಂಡ್ಸ್, ಇದು ಒಂದು ನಿಜವಾದ ದುರಂತ. ಸರಿ, ಮೊದಲಿನಿಂದ ಹೇಳ್ತೀನಿ ನೋಡಿ. ಬ್ರಿಟಿಷರು ಭಾರತವನ್ನು ಸುಮಾರು 200 ವರ್ಷಗಳ ಕಾಲ ಆಳಿದ್ರು ಅಲ್ವಾ. 2ನೇ ವಿಶ್ವಯುದ್ಧ ಮುಗಿದ ಮೇಲೆ ಅವರು ಸುಸ್ತಾಗಿ ಹಣ ಇಲ್ಲದೆ ಆದರು. ಸರಿ, ಇನ್ನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲೇ ಪ್ರಾಬ್ಲಮ್ ಕೂಡ ಶುರುವಾಯಿತು. ಎಲ್ಲರೂ ಒಟ್ಟಾಗಿ ಒಂದೇ ದೇಶವಾಗಿ ಇರಬೇಕು ಅಂತ ಅಂದ್ಕೊಂಡ್ರು. ಎಲ್ಲರೂ ಸಮಾನವಾಗಿ ಜಾತ್ಯತೀತ ದೇಶ ಅಂತ ಕೂಡ ಅಂದ್ಕೊಂಡ್ರು. ಆದರೆ ಮುಸ್ಲಿಂ ಲೀಗ್ನ ಲೀಡರ್ ಆದ ಜಿನ್ನಾ ಅವರು ಮಾತ್ರ ಇಲ್ಲ, ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು, ಪಾಕಿಸ್ತಾನ್ ಬೇಕು ಅಂತ ಪಟ್ಟು ಹಿಡಿದ್ರು. ಏಕೆಂದರೆ ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಮುಸ್ಲಿಮರ ಹಕ್ಕುಗಳು ಸೇಫ್ ಅಲ್ಲ ಅಂತ ಅವರ ನಂಬಿಕೆ. ಕೊನೆಗೆ ಬ್ರಿಟಿಷ್ ವೈಸ್ರಾಯ್ ಮೌಂಟ್ ಬ್ಯಾಟನ್ ಸರ್ ತ್ವರಿತವಾಗಿ ಅಂದರೆ ದಿಢೀರಾಗಿ ನಿರ್ಧಾರ ತಗೊಂಡ್ರು. ಸರಿ, ಡಿವೈಡ್ ಮಾಡೋಣ ಅಂತ ಹೇಳಿ 1947 ಜೂನ್ 3ರಂದು ಪ್ಲ್ಯಾನ್ ಘೋಷಣೆ ಮಾಡಿದರು. ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ. ಆದರೆ ಎಲ್ಲೂ ಕೂಡ ಗಡಿರೇಖೆಗಳು ಕೂಡ ಇಲ್ಲ. ಅದನ್ನು ಒಬ್ಬ ಬ್ರಿಟಿಷ್ ಲಾಯರ್ ಸರ್ ರಾಡ್ಕ್ಲಿಫ್ಗೆ ಕೊಟ್ಟರು. ಅವರು ಭಾರತಕ್ಕೆ ಒಮ್ಮೆ ಕೂಡ ಬಂದಿರಲಿಲ್ಲ. ಕೇವಲ 5 ವಾರಗಳ ಟೈಮ್ ಕೊಟ್ಟರು. ಹಳೆಯ ಮ್ಯಾಪ್ಗಳನ್ನು ನೋಡಿ ಲೈನ್ ಗೀಚಿದ್ರು. ಅದನ್ನೇ ನಾವು ರಾಡ್ಕ್ಲಿಫ್ ಲೈನ್ ಅಂತ ಕೂಡ ಕರಿತೀವಿ. ಗ್ರಾಮಗಳು ಡಿವೈಡ್ ಆದವು, ನದಿಗಳು ಕಟ್ಟಾದವು, ರೈಲು ಲೈನುಗಳು ಕೂಡ ಡಿವೈಡ್ ಆದವು. ಈ ಲೈನನ್ನು ಸ್ವತಂತ್ರಕ್ಕೆ ಕೆಲವು ದಿನಗಳ ಮೊದಲವರೆಗೆ ಸೀಕ್ರೆಟ್ ಆಗಿ ಇಟ್ಟಿದ್ರು. ಅಂದ ಮೇಲೆ ಯಾರಿಗೂ ಕೂಡ ಸರಿಯಾಗಿ ತಯಾರು ಮಾಡೋಕ್ಕೆ ಆಗಲಿರಲಿಲ್ಲ. ಸ್ವತಂತ್ರ ಬಂದ ತಕ್ಷಣ ಗೊಂದಲ ಶುರುವಾಯಿತು. ಒಡ್ಡೊಡನೆ ಪಂಜಾಬ್, ಬಂಗಾಳ ಪ್ರದೇಶಗಳಲ್ಲಿ ಲಕ್ಷಾಂತರ ಹಿಂದೂಗಳು, ಸಿಖ್ಗಳು, ಮುಸ್ಲಿಮರು ತಮ್ಮ ಊರಲ್ಲಿ ಅಲ್ಪಸಂಖ್ಯಾತರಾಗಿ ಆಗ್ಬಿಟ್ರು. ಎಲ್ರಿಗೂ ಭಯ, ಇಲ್ಲೇ ಇದ್ದರೆ ಪ್ರಾಣ ಹೋಗುತ್ತೆ ಅಂತ. ಅಂದ ಮೇಲೆ ಇತಿಹಾಸದಲ್ಲೇ ದೊಡ್ಡ ವಲಸೆ ಕೂಡ ಇಲ್ಲಿಂದನೇ ಶುರುವಾಯಿತು. 1.4 ಕೋಟಿಯಿಂದ 1.8 ಕೋಟಿ ಜನ ಮನೆ ಬಿಟ್ಟು ಹೋದ್ರು. ಪಾಪ, ಏನು ತಗೊಂಡು ಹೋದ್ರು ಗೊತ್ತಾ? ಏನೂ ಇಲ್ಲ ಫ್ರೆಂಡ್ಸ್, ಕೇವಲ ಬಟ್ಟೆಗಳು, ಸ್ವಲ್ಪ ಹಣ. ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡೋದ್ರು. 100 ಕಿಲೋಮೀಟರ್ ನಡೆದ್ರು. ಎತ್ತುಗಳ ಗಾಡಿಗಳ ಮೇಲೆ ಹೋದ್ರು. ತುಂಬಿ ತುಳುಕಿದ ರೈಲುಗಳು, ಎಲ್ಲ ರೈಲಲ್ಲಿ ಕೂಡ ಹೋಗ್ತಾ ಇದ್ರು. ಆದರೆ ಇಲ್ಲೇ ಒಂದು ದುರಂತ ಕೂಡ ನಡೆಯಿತು. ಈ ವಲಸೆಯಲ್ಲಿ ಧಾರ್ಮಿಕ ದ್ವೇಷ ಪೂರ್ತಿ ಮೇಲೆ ಬಂತು. ರೈಲುಗಳು ಸತ್ತವರ ದೇಹಗಳಿಂದ ತುಂಬಿ ಬಂದವು. ರೋಡ್ಗಳಲ್ಲಿ ಕಾನ್ವೆಂಟ್ಗಳ ಮೇಲೆ ದಾಳಿಗಳು ಮಾಡೋಕ್ಕೆ ಶುರು ಮಾಡಿದರು. ಗ್ರಾಮಗಳನ್ನು ಸುಟ್ಟು ಹಾಕೋದು, ಮಹಿಳೆಯರ ಅಪಹರಣ ಮಾಡೋದು, ಅತ್ಯಾಚಾರಗಳನ್ನು ಕೂಡ ಮಾಡೋದು ಹೇಳಲಾರದಷ್ಟು ಭಯಾನಕವಾಗಿ ತಯಾರಾಯಿತು. ಸುಮಾರು 10 ಲಕ್ಷದಿಂದ 20 ಲಕ್ಷ ಜನ ಸತ್ತರಂತೆ ಅಂದಾಜು. ಆಗಸ್ಟ್ 14ಕ್ಕೆ ಮತ್ತು ಆಗಸ್ಟ್ 15ಕ್ಕೆ ಪಾಕಿಸ್ತಾನ ಮತ್ತು ಇಂಡಿಯಾಕ್ಕೆ ಸ್ವಾತಂತ್ರ್ಯ ಆಚರಿಸಿದವು. ಆದರೆ ಆ ಸಂಭ್ರಮದಲ್ಲಿ ರಕ್ತ, ಕಣ್ಣೀರು ಕೂಡ ಬೆರೆತವು. ಈ ವಿಭಜನೆಯಿಂದ ಇನ್ನೂ ಇಂಡಿಯಾ ಪಾಕಿಸ್ತಾನ ನಡುವೆ ಟೆನ್ಷನ್ ಇದ್ದೇ ಇದೆ. ವಿಶೇಷವಾಗಿ ಕಾಶ್ಮೀರ ವಿಷಯದಲ್ಲಿ ಧಾರ್ಮಿಕ ದ್ವೇಷ, ಅಪನಂಬಿಕೆ ಇನ್ನೂ ಉಳಿದಿದೆ. ಭಾಳಷ್ಟು ಕುಟುಂಬಗಳು ಡಿವೈಡ್ ಆದವು, ಇನ್ನೂ ಕೂಡ ಸೇರಲಿಲ್ಲ. ಫ್ರೆಂಡ್ಸ್, ಈ ಕಥೆಗಳು ಕೇಳಿದರೆ ಹೃದಯ ಭಾರವಾಗುತ್ತೆ ಅಲ್ವಾ? ಆದರೆ ಇವೆಲ್ಲವನ್ನು ನಾವು ನೆನ್ಪಿಟ್ಕೋಬೇಕು. ಏಕೆಂದರೆ ಧಾರ್ಮಿಕ ದ್ವೇಷ ಎಷ್ಟು ಅಪಾಯಕಾರಿ ಅಂತ ಗೊತ್ತಾಗುತ್ತೆ. ವಿಭಜನೆಗಳು ಎಷ್ಟು ನಾಶ ಮಾಡುತ್ತವೆ ಅಂತ ಅರ್ಥವಾಗುತ್ತೆ. ಅಧಿಕಾರದಲ್ಲಿ ಇರುವವರು ಎಷ್ಟು ಜವಾಬ್ದಾರಿಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಕೂಡ ತಿಳಿಯುತ್ತೆ. ಇಂತಹ ರಕ್ತಪಾತ ಮತ್ತೆ ಎಲ್ಲೂ ನಡಿಬಾರ್ದು. ಇತಿಹಾಸವನ್ನು ದ್ವೇಷಕ್ಕಾಗಿ ಅಲ್ಲ, ಬುದ್ಧಿಗಾಗಿ ಕಲಿಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ನಲ್ಲಿ ನೆವರ್ ಅಗೇನ್ ಅಂತ ಬರೀರಿ. ಇಂತಹ ನಿಜವಾದ ಇತಿಹಾಸದ ಕಥೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.